ಜೊತೆಗಿರದ ಜೀವ ಎಂದಿಗೂ ಜೀವಂತ. ಈ ಮಾತನ್ನ ಕೇಳಿದ ತಕ್ಷಣ ನೆನಪಾಗೋದು ಅಪ್ಪು. ಅಪ್ಪು ನಿಧನರಾಗಿದ್ದ ಸಂದರ್ಭದಲ್ಲಿ ಹಿರಿಯ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅವರು ಆಪ್ತ ಬರಹವೊಂದನ್ನ ಬರೆದಿದ್ದರು. ಆ ಬರಹದ ವಾಕ್ಯಗಳಿವು: ದೈಹಿಕವಾಗಿ ಅಪ್ಪು ನಮ್ಮನ್ನೆಲ್ಲ ಅಗಲಿದ್ರು, ಅವರ ಸಿನಿಮಾಗಳ ಮೂಲಕ, ಸತ್ಕಾರ್ಯಗಳ ಮೂಲಕ ಇವತ್ತಿಗೂ ಜೀವಂತವಾಗಿದ್ದಾರೆ. ಹೌದು, ನಿನ್ನೆ ಪವರ್ ಸ್ಟಾರ್ಗೆ 50ನೇ ಹುಟ್ಟುಹಬ್ಬ. ಗೋಲ್ಡನ್ ಜೂಬ್ಲಿ ಅಬ್ಬರ ಒಂದ್ ಕಡೆಯಾದ್ರೆ, ಅಪ್ಪು ನಮ್ ಜೊತೆಗಿಲ್ಲ ಅನ್ನೋ ನೋವು ಅವರ ಅಭಿಮಾನಿಗಳಲ್ಲಿ ಮಡುಗಟ್ಟಿದೆ. ಅಪ್ಪು ಎಂಬ ಅಪರೂಪದ ವ್ಯಕ್ತಿತ್ವವನ್ನ ಜೀವಂತವಾಗಿಡಲು ನಾನಾ ರೀತಿಯ ಕೆಲಸಗಳನ್ನ ಮಾಡಲಾಗ್ತಿದೆ. ಕಳೆದ ವಾರ ಪುನೀತ್ ಅಭಿನಯದ ಮೊದಲ ಸಿನಿಮಾ ಅಪ್ಪು ರಿಲೀಸ್ ಆಗಿದ್ದು, ಅಭಿಮಾನಿಗಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಇದರ ಬೆನ್ನಲ್ಲೇ ಅಪ್ಪು ಅಭಿಮಾನಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಬಯೋಗ್ರಫಿ ಬರೆಯಲಾಗಿದ್ದು, ಪುಸ್ತಕದ ಕವರ್ ಪೇಜ್ ಅನ್ನ ರಿವೀಲ್ ಮಾಡಲಾಗಿದೆ. ಪುಸ್ತಕದ ರೂಪದಲ್ಲಿ ಪರಮಾತ್ಮನ ಜೀವನ ಚರಿತ್ರೆ. ಹೌದು, ಪವರ್ ಸ್ಟಾರ್ ಅವರ ಪವರ್ಫುಲ್ ಜರ್ನಿಯನ್ನ ಪುಸ್ತಕದ ರೂಪದಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹೊರತಂದಿದ್ದಾರೆ. ಅಪ್ಪು ಹುಟ್ಟುಹಬ್ಬದ ಪ್ರಯುಕ್ತ ಅಪ್ಪು ಜೀವನ ಚರಿತ್ರೆ ಪುಸ್ತಕವನ್ನ ಅನಾವರಣ ಮಾಡಿದ್ದಾರೆ. ಅಪ್ಪು ಅನ್ನೋ ಹೆಸರಿನಲ್ಲೇ ಪುನೀತ್ ರಾಜ್ಕುಮಾರ್ ಅವರ ಆತ್ಮಕಥೆಯನ್ನ ಬರೆಯಲಾಗಿದೆ. ಅಪ್ಪು ಆತ್ಮೀಯ ಗೆಳೆಯ ಪ್ರಕೃತಿ ಬನವಾಸಿ ಜೊತೆಗೂಡಿ ಅಶ್ವಿನಿ ಈ ಪುಸ್ತಕವನ್ನ ಬರೆದಿದ್ದಾರೆ. ನಿನ್ನೆ ಅಪ್ಪು ಬರ್ತ್ಡೇ ಸಂದರ್ಭದಲ್ಲಿ ಅಶ್ವಿನಿ ಹಾಗೂ ಮಕ್ಕಳು ಪುಸ್ತಕದ ಕವರ್ ಪೇಜ್ ಅನ್ನ ಅನಾವರಣಗೊಳಿಸಿದ್ದಾರೆ. ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಪುಸ್ತಕ ಬಿಡುಗಡೆಯಾಗಲಿದ್ದು, ಆದಷ್ಟು ಬೇಗ ಅಭಿಮಾನಿಗಳ ಕೈ ಸೇರಲಿದೆ. ಅಪ್ಪು ಅಭಿಮಾನಿಗಳಿಗೆ ಡಬಲ್ ಧಮಾಕ. ಪುಸ್ತಕದ ಜೊತೆಗೆ ಇನ್ನೊಂದು ಸರ್ಪ್ರೈಸ್. ಇನ್ನು ಪವರ್ ಸ್ಟಾರ್ ಅಭಿಮಾನಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಕೂಡ ಇದೆ. ಪುಸ್ತಕದ ಜೊತೆಗೆ ವಿಶೇಷ ಆಪ್ ಒಂದು ರೆಡಿ ಆಗ್ತಿದೆ. PRK ಸ್ಟಾರ್ ಫ್ಯಾಂಡಮ್ ಹೆಸರಿನ ಆಪ್ ಇದಾಗಿದ್ದು, ಇದರ ಮೂಲಕ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅವರನ್ನ ಕಣ್ತುಂಬಿಕೊಳ್ಳಬಹುದು. ಇಲ್ಲಿ ಅಪ್ಪು ಬಗ್ಗೆ ಸಾಕಷ್ಟು ವಿಷಯಗಳು ಸಿಗುತ್ತವೆ. ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ಇಂಥದ್ದೊಂದು ಪ್ರಯತ್ನ ಮಾಡಲಾಗ್ತಿದೆ. ಈ ಆಪ್ ಇನ್ನೂ ಡೆವಲಪಿಂಗ್ ಸ್ಟೇಜ್ನಲ್ಲಿದೆ. ಒಟ್ನಲ್ಲಿ ಅಪ್ಪು 50ನೇ ಹುಟ್ಟುಹಬ್ಬದ ದಿನ ಅಭಿಮಾನಿಗಳಿಗೆ ಡಬಲ್ ಧಮಾಕ ಸಿಕ್ಕಿದ್ದು, ದೊಡ್ಡಮನೆ ರಾಜಕುಮಾರನ ಸರಳ ಜೀವನ ಪುಸ್ತಕ ರೂಪದಲ್ಲಿ ಬರ್ತಿರೋದು ಮತ್ತಷ್ಟು ಖುಷಿ ಹೆಚ್ಚಿಸಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.